ಇನ್ನು ಸಿಎಂ ಸಿದ್ದರಾಮಯ್ಯನವರು ಬದಲಾವಣೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಬದಲಾವಣೆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡುವಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಸಿದ್ದರಾಮಯ್ಯ ಸಾಫ್ಟ್ ಆಗಿದ್ದಾರೆ. ಅಂದಿನ ಮತ್ತು ಇಂದಿನ ಜೊತೆಗೆ ಮುಂದಿನ ಸಿಎಂ ಸಿದ್ದರಾಮಯ್ಯ ಒಂದೇನೆ, ಅಸಹಾಯಕ ಸಿಎಂ ಅಂತ ವಿಪಕ್ಷಗಳಿಗೆ ಏನು ಹೇಳ್ತಾ ಇದ್ರಲ್ಲ ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. 2013ರಿಂದ 18ರವರೆಯಲ್ಲಿರುವಂತಹ ಈಗಿನ ಸಿದ್ದರಾಮಯ್ಯನೇ ಬೇರೆ. ಒಮ್ಮೊಮ್ಮೆ ಅಸಹಾಯಕತೆ ವ್ಯಕ್ತಪಡಿಸುವಂತಹ ಸ್ಥಿತಿ ಬರುತ್ತೆ. ಸಂವೇದನೆಯ ಬಗ್ಗೆ ಮಾತನಾಡಿರೋರಿಗೆ ಗೊತ್ತಿರಬೇಕಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೋಗಿ ಹೇಳಿದ್ದಾರೆ ಅಂತಂದ್ರೆ 2013ರಿಂದ 18ರವರೆಗಿದ್ದಂಥ ಸಿದ್ದರಾಮಯ್ಯ ಅಲ್ಲ. ಹಾಗೆ ಸುಮ್ಮನೆ ಇದ್ರ 2013ರಿಂದ 18ರವರೆಗೆ ನಾನೇನು ಹೊಗಳ್ತಾ ಇದ್ರ? ಆಗಲೂ ಟೀಕೆ ಮಾಡ್ತಿದ್ರೆ ಈಗ 2013ರಿಂದ 18ರವರೆಗಿದ್ದಂಥ ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವತ್ತಿದ್ದಂಥ ಸಿದ್ದರಾಮಯ್ಯ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ, ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ. ಸಿದ್ದರಾಮಯ್ಯ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಅವತ್ತಿನ 2013ರಿಂದ 18ರವರೆಗಿದ್ದಂಥ ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಈಗ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಆಡಳಿತದ ಹಳಿ ತಪ್ಪಿಬಿಟ್ಟಿದೆ. ಸಂವೇದನೆ ಇಲ್ಲ. ನಿಮಗೆ ಸಂವೇದನೆ ಇತ್ತ? ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ ಎಂಥದ್ದು ನಮ್ಮ ಸುನಿಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವಾ? ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ, ಆಗ ಯಡಿಯೂರಪ್ಪನವ್ರು ಇದ್ದಾಗ ನಾನು ಒಂದ್ಸಾರಿ ಮೀಟಿಂಗ್ ಕರೆದಿದ್ರು ನಮಗೆಲ್ಲ. ಕೋವಿಡ್-19 ಬಗ್ಗೆ ಮೀಟಿಂಗ್ ಕರೆದಿದ್ರು. ನಾನು ಹೇಳಿದೆ, ಭಾಳ ಕಷ್ಟದಲ್ಲಿದ್ದಾರೆ ಬಡವರು, ಕೆಳ ಮಧ್ಯಮ ವರ್ಗದವರು, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಡಿ ಅಂತ ಹೇಳಿದೆ. ಕೊಡಲಿಲ್ಲ. ಆ ಕಷ್ಟದಲ್ಲಿ ಇದ್ರ ಸಂವೇದನೆ ಇತ್ತಾ ನಿಮ್ಮ ಸರ್ಕಾರಕ್ಕೆ? ಸಂವೇದನೆ ಇತ್ತಾ? ರೈಸ್ ಕಡಿಮೆ ಮಾಡಿದ್ರು. 7 kg ಇದ್ದದನ್ನ 5 kg ಮಾಡಿದ್ರು. ಸಂವೇದನೆ ಇತ್ತಾ? ಇಲ್ಲ. ಅವರು ಆರ್ಥಿಕ ಸಲಹೆಗಾರರು. ನಿಮ್ಗೆ ಯಾರು ಅಡ್ವೈಸರ್ ಬೇಕು? ನಿಮ್ಗೆ ಯಾವ ಅಡ್ವೈಸರು ಅವಶ್ಯಕತೆ ಇಲ್ಲ. ನೀನೇ ಅಡ್ವೈಸರ್ ಅಪ್ಪ. ಇಲ್ಲ, ಸಂವೇದನೆ ಇತ್ತ? ಆಕ್ಸಿಜನ್ ಇಲ್ಲದೆ ಸತ್ತೋದ್ರು ಬಹಳ ಜನ, 100 ಜನ ಸತ್ರು. ಆಗ ಸಂವೇದನೆ ಇತ್ತ? ಆಮೇಲೆ ಇಲ್ಲಿ ಚಾಮರಾಜನಗರದಲ್ಲಿ ನಾನು DK ಶಿವಕುಮಾರ್ ಎಲ್ಲ ಹೊರಟೋದ್ರು. DK ಶಿವಕುಮಾರ್ ನಾನು ಹೋಗಿದ್ದು. ನಮ್ಮ ಸುರೇಶ್ ಕುಮಾರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಸುಧಾಕರ್ ಹೆಲ್ತ್ ಮಿನಿಸ್ಟ್ರು, ಮೆಡಿಕಲ್ ಎಜುಕೇಶನ್ ಹೆಲ್ತ್ ಮಿನಿಸ್ಟ್ರು. ನಾವು ಹೋದ ಹಿಂದೆ ಒಂದಿನ ಅಂತ ಹೋಗಿದ್ರು ಮುಂಚಿತವಾಗಿ. ಆಕ್ಸಿಜನ್ನಲ್ಲಿ ಸುಮಾರು 36 ಜನ ಸತ್ತಿದ್ರು. 2 ಸತ್ತಿರೋದು ಅಂತ ಹೇಳಿದ್ರು. ಸಂವೇದನೆ ಇತ್ತ? 3 ಜನ ಅವರೇ ಹೇಳಿದ್ದು. ಏನಪ್ಪ 3 ಜನ ಅಂತ ಹೇಳಿದ್ರು.
ಸಂವೇದನೆ ಇತ್ತಾ? ವಿಪಕ್ಷದ ನಾಯಕರುಗಳು ಪದೇ ಪದೇ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯ ವಿಚಾರವಾಗಿ, ಅವರ ನಡವಳಿಕೆಯ ವಿಚಾರದಲ್ಲಿ, ಅವರು ಸರ್ಕಾರವನ್ನು ನಡೆಸಿಕೊಳ್ಳುವಂತಹ ರೀತಿಯಲ್ಲಿ ಪದೇ ಪದೇ ಪ್ರಶ್ನೆಯನ್ನ ಮಾಡ್ತಾ ಇದ್ರು. 2013ರಿಂದ 2018ರವರೆಗೆ ಇರುವಂತಹ ಸಿಎಂ ಸಿದ್ದರಾಮಯ್ಯನವರೇ ಬೇರೆ, ಈಗ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರೇ ಬೇರೆ. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಏನಂದ್ರೆ ಹಿಡಿತಾ ಇತ್ತು, ಆದರೆ ಈಗ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸದನದಲ್ಲೇ ಉತ್ತರವನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.